2-3 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ನಾಳೆ ದಿನ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಬಟ್ ಸಿಎಂಗೆ ಶಾಸಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಡಿ ಅಂತ. ತುರ್ತಾಗಿ ರಾಜೀನಾಮೆ ಕೊಡಬೇಡಿ ಅಂತ ಸಿಎಂಗೆ ಮನವಿ ಮಾಡಿಕೊಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ಸಮಯ ತಗೊಳ್ಳೋದಕ್ಕೆ ಅವಕಾಶ ಇದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳಿ, ತುರ್ತಾಗಿ ರಾಜೀನಾಮೆಯನ್ನ ಕೊಡಬೇಡಿ ಅಂತ ಶಾಸಕರು ಸಿಎಂಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಸಿಎಂ ಅನ್ನ ಭೇಟಿಯಾಗಿದ್ದಾರೆ ಶಾಸಕರು. ಇದೇ ಸಂದರ್ಭ ಸಿಎಂ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಶಾಸಕಾಂಗ ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಲಿ, ಶಾಸಕರ ಅಭಿಪ್ರಾಯದ ಬಳಿಕ ನಿರ್ಧಾರ ಮಾಡಿ, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸದೆ ರಾಜೀನಾಮೆ ನೀಡಬೇಡಿ ಅಂತ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಶಾಸಕರ ಸಹಿ ಸಂಗ್ರಹದ ಬಗ್ಗೆಯೂ ಸಲಹೆಯನ್ನ ನೀಡಿದ್ದಾರೆ ಕೆಲ ಸಚಿವರು. ಆದ್ರೆ ಶಾಸಕರ ಸಹಿ ಸಂಗ್ರಹಕ್ಕೆ ಸಿದ್ದರಾಮಯ್ಯ ಒಪ್ಪಿಲ್ಲ. ಶಾಸಕರು ಎಷ್ಟೇ ಒತ್ತಡ ಹೇರಿದ್ರು ಸಿಎಂ ಮೌನವಾಗಿನೇ ಇದ್ರು. ನಾಳೆ ಎಲ್ಲ ವಿವರವಾಗಿ ಹೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದು ರಾಜೀನಾಮೆ ನಾಳೆ ದಿನ ಕೊಡುವಂತ ಸಾಧ್ಯತೆ ಇದೆ. ಬಟ್ ಅವರ ಆಪ್ತ ಬಳಗ ಮತ್ತೆ ಕೆಲವೊಂದಷ್ಟು ಶಾಸಕರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಶಾಸಕರ ಸಹಿ ಸಂಗ್ರಹ ಮಾಡಿ ಅರ್ಜೆಂಟ್ ಆಗಿ ಕ್ವಿಕ್ ಆಗಿ ರಾಜೀನಾಮೆಯನ್ನ ಕೊಡಬೇಡಿ, ಸಮಯ ತಗೊಳ್ಳಿ ಅಂತ. ಯಾಕೆಂತ ಹೇಳಿದ್ರೆ ಹಾಗೊಂದು ಅವಕಾಶ ಸಿದ್ದರಾಮಯ್ಯನವರ ಮುಂದೆ ಇದೆ, ಇನ್ನೂ ಸಮಯ ತಗೋಬಹುದು. ಬಟ್ ಸಿಎಂ ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ ನಾವು. ನಾಳೆ ದಿನನೇ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ. ಅದಾದ ನಂತರ ಆಗುವಂತ ಬೆಳವಣಿಗೆಗಳು ಅದು ಇನ್ನೊಂದು ಹಂತದ ಚರ್ಚೆಗೆ ಕಾರಣ ಆಗುತ್ತೆ. ಬಟ್ ಈ ಕ್ಷಣಕ್ಕೆ ಏನೇನು ಆಗ್ತಾ ಇದೆ, ಸಿದ್ದರಾಮಯ್ಯನವರು ಶಾಸಕರು ಹಾಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು, ಇವ್ರುಗಳ ಭೇಟಿ, ಚರ್ಚೆ, ಮನವಿ ಇವುಗಳೇ ಹೆಚ್ಚು ಸದ್ದು ಮಾಡ್ತಾ ಇದೆ, ಹಾಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರು ಇನ್ನೊಂದು ರೀತಿಯಾಗಿ ತಮ್ಮ ಮನವಿಯನ್ನ ಇಡ್ತಾ ಇದ್ದಾರೆ, ಹಾಗೆ ಅವರದೇ ಆದಂಥ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿಲ್ವಲ್ಲ ರಾಜೀನಾಮೆ ಕೊಡ್ತೀನಿ ಅಂತ, ಸೊ ಅವ್ರು ಕೊಡಲ್ಲ ಅಂತ ಕೆಲ ಪ್ರೀತಿಯ ಅಭಿಮಾನಿಗಳು ಮಾತನಾಡ್ತಾರೆ. ಬಟ್ ಒಳಗೆ ಆಗ್ತಾ ಇರುವಂಥದ್ದೆಲ್ಲ ಈಗ ಜಗಜಾಹೀರಾಗಿದೆ. ನಿನ್ನೆಯ ಸಭೆಯ ನಂತರದಲ್ಲಿ, ಹೈಕಮಾಂಡ್ ಜೊತೆಗಿನ ಮಾತುಕತೆಯ ನಂತರದಲ್ಲಿ ಮೇಲ್ನೋಟಕ್ಕೆ ಹೀಗೀಗ ಆಗುತ್ತೆ ಅನ್ನುವಂಥ ಐಡಿಯಾ, ಪಿಕ್ಚರ್ ಅಂತೂ ಎಲ್ಲರ ಬಳಿ ಇದೆ. ಬಟ್ ಅದು ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಜೊತೆಗೆ ಶಾಸಕರುಗಳು ಕೂಡ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ. ಹಾಗಾಗಿನೇ ಸಿಎಂ ಆಪ್ತ ಬಣದಲ್ಲಿ ಕಾಣಿಸ್ಕೊಂಡಂತ ಶಾಸಕರು ಸಿಎಂ ಬಳಿ ಮನವಿ ಮಾಡಿದ್ದಾರೆ. ಶಾಸಕರ ಸಹಿ ಸಂಗ್ರಹಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಶಾಸಕರು ಎಷ್ಟೇ ಒತ್ತಡವನ್ನ ಹಾಕ್ತಾ ಇದ್ರೂ ಕೂಡ ಸಿಎಂ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿರೋದು ನೋಡಿದ್ರೆ ಬಹುಶಃ ನಾಳೆ ದಿನ ರಾಜೀನಾಮೆಯನ್ನ ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರು ಇವರೇ ಸಿಎಂ ಆಗಬೇಕು ಅನ್ನುವಂಥ ಒತ್ತಡ ಎಲ್ಲ ಹಾಕೋ ರೀತಿಯಾಗಿ ಕಾಣಿಸ್ತಾ ಇಲ್ಲ ಅವರ ಈಗಿನ ನಡೆಯನ್ನೆಲ್ಲ ನೋಡ್ತಾ ಇದ್ರೆ. ಹರೀಶ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಆಫ್ ಕೋರ್ಸ್ ಈಗ ಶಾಸಕರು ಮನವಿ ಮಾಡಿಕೊಳ್ತಾ ಇದ್ದಾರೆ, ಒಂದು ಸ್ವಲ್ಪ ಸಮಯ ತಗೊಳ್ಳಿ ಅನ್ನೋದಾಗಿ. ಅಂತ ಅವಕಾಶ ಕೂಡ ಸಿಎಂ ಬಳಿ ಇರೋದ್ರಿಂದ ಸಿಎಂ ಮೌನದ ಅರ್ಥ ಏನು ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಮಾಡಬಹುದಾ ಅವರು ಕೂಡ, ಏನ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಚೈತ್ರ ಅಂಚನ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರ ಮಾಡಿ ಆಗಿದೆ. ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನು ಈಗಾಗಲೇ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಮತ್ತು ಅದೇ ನಿರ್ಧಾರವನ್ನು ದೆಹಲಿಯ ನಾಯಕರಿಗೆ ಕೂಡ ತಿಳಿಸಿ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇಂತಹ ಒಂದು ತುರ್ತು ನಿರ್ಧಾರವನ್ನು ತೆಗೆದುಕೊಂಡಿರೋದಕ್ಕೆ ಕಾಂಗ್ರೆಸ್ ಶಾಸಕರಲ್ಲೇ ಎಲ್ಲ ಒಂದು ಕಡೆ ಅಸಮಾಧಾನ ಇದೆ. ಆಪ್ತ ಕಾಂಗ್ರೆಸ್ ಶಾಸಕರು ಈ ರೀತಿಯಂಥ ಅಸಮಾಧಾನವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ವ್ಯಕ್ತಪಡಿಸಿರುವಂತಹದ್ದು. ಇವತ್ತು ಬೆಳಗ್ಗೆ ನಿರಂತರವಾಗಿ ಒಂದಷ್ಟು ಶಾಸಕರುಗಳು ಬಂದಿದ್ರು, ಸಚಿವರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಬಂದಿದ್ರು. ನಿವಾಸದಲ್ಲಿ ಒಂದು ಸುದೀರ್ಘವಾದ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ವಿಧಾನಸೌಧಕ್ಕೆ ಹೋಗಿ ಬಂದ ಬಳಿಕ ನೆಹರು ಅವರ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸಕ್ಕೆ ಬಂದ ಬಳಿಕ ಇದೊಂದು ಸುದೀರ್ಘವಾದ ಮಾತುಕತೆ ನಡೆದಿದೆ. ಅಲ್ಲಿ ಸೇರಿದಂತ ಎಲ್ಲ ಶಾಸಕರು 30 ಶಾಸಕರು ಸೇರಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 30 ಶಾಸಕರಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಹೇಳ್ತಾ ಇರುವಂತದ್ದು, ನೀವು ತುರ್ತಾಗಿ ಇಂಥ ನಿರ್ಧಾರವನ್ನ ಮಾಡಬೇಡಿ, ರಾಜೀನಾಮೆ ಕೊಡುವಂತ ನಿರ್ಧಾರವನ್ನ ಮಾಡಬೇಡಿ, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರ ನೀವು ರಾಜೀನಾಮೆ ಕೊಡುವಂತ ನಿರ್ಧಾರವನ್ನ ಮಾಡಿ. ಮತ್ತೆ ನಾವು ನಿಮಗೆ ಬೆಂಬಲಿಸಿದ್ದೇವೆ, ಶಾಸಕರಾಗಿ ನಾವು ನಿಮಗೆ ಬೆಂಬಲಿಸಿದ್ದೇವೆ, ನಮ್ಮ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ನೀವು ರಾಜೀನಾಮೆಯ ನಿರ್ಧಾರವನ್ನ ಮಾಡಬೇಕು. ಹಾಗಾಗಿ ಇಲ್ಲ ಏಕಾಏಕಿ ಈ ರೀತಿಯಂತ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಮಾಡಬಾರದು ಅನ್ನುವಂಥದ್ದನ್ನ ಕೆಲವು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲೇ ಇದ್ದಂತೆ ಕೆಲವು ಶಾಸಕರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ವಿಚಾರವಾಗಿ ಸಹಿ ಸಂಗ್ರಹವನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ
ರಾಜೀನಾಮೆಯನ್ನು ಕೊಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು. ಶಾಸಕರ ಸಹಿ ಸಂಗ್ರಹವನ್ನು ಮಾಡಿ ಅದಕ್ಕೆ ಹೈಕಮಾಂಡ್ಗೆ ರವಾನೆಯನ್ನು ಮಾಡಬೇಕು. ಇಷ್ಟು ಶಾಸಕರ ಬೆಂಬಲ ಇದೆ, ಹೇಗೆ ನೀವು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡಿತೀರಿ ಅನ್ನುವಂಥ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಹಿ ಸಂಗ್ರಹಕ್ಕೆ ಸಿದ್ದರಾಮಯ್ಯ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹದ್ದು. ಇಲ್ಲಿ ನೀವು ಕೂತ್ಕೊಂಡು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕೂತ್ಕೊಂಡು ಶಾಸಕರು ಈ ರೀತಿಯಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಹಿಯನ್ನ ಒಂದ್ ವೇಳೆ ಇಲ್ಲಿ ಸಂಗ್ರಹಿಸಿದೆ ಆದಲ್ಲಿ ಅದು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಹೈಕಮಾಂಡ್ಗೆ ಬೀರುತ್ತೆ. ಹಾಗಾಗಿ ಸಹಿ ಸಂಗ್ರಹಿಸುವಂತಹ ವಿಚಾರಕ್ಕೆ ನೀವು ಹೋಗಬೇಡಿ. ನಾನು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದೇನೆ, ಆ ನಿರ್ಧಾರವನ್ನ ನಾಳೆ ನಾನು ಪ್ರಕಟವನ್ನ ಮಾಡ್ತೇನೆ. ನಿಮ್ಮ ಎಲ್ಲ ಈ ಹಕ್ಕೊತ್ತಾಯ ಏನಿದೆ, ಬೇಡಿಕೆ ಏನಿದೆ, ಈ ಎಲ್ಲದಕ್ಕೂ ಕೂಡ ನಾಳೆ ಎಲ್ಲ ರೀತಿಯ ಕ್ಲಾರಿಟಿಯನ್ನು ನಾನು ಕೊಡ್ತೇನೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಹುಮುಖ್ಯವಾಗಿ ನೀವು ಏನೇ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿದ್ರು ಕೂಡ ಇಲ್ಲಿ ನನ್ನ ಮುಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಆಗೋದಿಲ್ಲ. ನೀವು ಹೈಕಮಾಂಡ್ ನಾಯಕರಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೈಕಮಾಂಡ್ ನಾಯಕರು ಬರ್ತಾ ಇದ್ದಾರೆ, ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ಅವರ ಮುಂದೆ ನಿಮ್ಮ ಅಭಿಪ್ರಾಯವನ್ನು ಇಡಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಎಷ್ಟೇ ಶಾಸಕರು ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ, ಅಂದ್ರೆ ರಾಜೀನಾಮೆಯನ್ನು ನೀಡಬೇಡಿ ಅನ್ನುವಂಥ ವಿಚಾರಕ್ಕೂ, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅನ್ನುವಂತಹ ವಿಚಾರಕ್ಕೂ, ಶಾಸಕರ ಸಹಿ ಸಂಗ್ರಹ ಮಾಡಿ ಅನ್ನುವಂತಹ ವಿಚಾರಕ್ಕೂ ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಒಪ್ಪಿಲ್ಲ. ಮೌನವಾಗೇ ಕೂತಿದ್ರು ಸಿದ್ದರಾಮಯ್ಯ ಅನ್ನುವಂಥದ್ದನ್ನ ಶಾಸಕರು ಹೇಳ್ತಾ ಇದ್ದಾರೆ. ಅಂದ್ರೆ ನಾಳೆ ತನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ, ಈಗ ಯಾವುದೇ ರೀತಿಯಂತ ಮಾತುಗಳನ್ನು ನಾನು ಆಡಲ್ಲ, ಮತ್ತೆ ನನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ಹೇಳಿರುವಂತಹದ್ದು. ಇಡೀ ಸಭೆಯ ಉದ್ದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮೌನವಾಗಿ ಎಲ್ಲರ ಅಭಿಪ್ರಾಯವನ್ನ ಕೇಳಿದ್ದಾರೆ ಅನ್ನುವಂತಹದ್ದು. ಹೀಗಾಗಿ ನಾಳೆ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ, ಎಲ್ಲ ಸಚಿವರುಗಳ ಜೊತೆ ಮಾತುಕತೆಯನ್ನ ಮಾಡ್ತಾರೆ, ನಂತರ ತಮ್ಮ ಅಭಿಪ್ರಾಯವನ್ನ ಹೊರಹಾಕ್ತಾರೆ. ತಾವು ಏನು ದೆಹಲಿಗೆ ಹೋಗಿ ಬಂದಂತಹ ಭೇಟಿಯ ಉದ್ದೇಶ ಏನಾಗಿತ್ತು, ಹೈಕಮಾಂಡ್ ಯಾವ ಸೂಚನೆಯನ್ನ ಕೊಡ್ತು, ನನ್ನ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹದನ್ನ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ. ಚೈತ್ರ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.